ಚಿನ್ನದ ರಾಣಿ ರನ್ಯಾಗೆ ಇವತ್ತು ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ. ರನ್ಯಾ ರಾವ್ ಇಂದು ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ. 1 ವರ್ಷ ಕಂಪ್ಲೀಟ್ ಆಗಿರೋ ಹಿನ್ನೆಲೆ ಇವತ್ತು ಜೈಲಿನಿಂದ ರನ್ಯಾ ರಾವ್ ಬಿಡುಗಡೆ ಆಗ್ತಾ ಇದ್ದಾರೆ. ಕೆಜಿಗಟ್ಲೆ ಚಿನ್ನ ಸ್ಮಗ್ಲಿಂಗ್ ಮಾಡಿದಂತಹ ರನ್ಯಾ 102 ಕೋಟಿ ಚಿನ್ನ ಕಳ್ಳ ಸಾಗಣೆ ಮಾಡಿದಂತಹ ಆರೋಪದಲ್ಲಿ ಜೈಲು ಪಾಲಾಗಿದ್ರು. ಇದೀಗ ಕಾಫಿ ಪೌಸ ಜಾರಿ ಬಳಿಕ ಇಂದು ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಾರೆ. ಇಂದು ಸಂಜೆ ಜೈಲಿನಿಂದ ಬಿಡುಗಡೆ ಆಗಲಿದ್ದಾರೆ ರನ್ಯಾ ರಾವ್. ಕಾಫಿ ಪೌಸ ಜಾರಿಯಾಗಿ ಇಂದಿಗೆ 1 ವರ್ಷ ಆಗ್ತಾ ಇದೆ. ಕಳೆದ 1 ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಲ್ಲೇ ರನ್ಯಾ ಇದ್ರು. ಈ ಹಿಂದೆ ಕೋರ್ಟಿಂದ ಮಂಜೂರಾಗಿದ್ದಂತಹ ಜಾಮೀನು ಆದ್ರೆ ಕಾಫಿ ಪೌಸ ಇದ್ದಂತ ಹಿನ್ನೆಲೆ ಜೈಲಿನಲ್ಲೇ ಇದ್ರು ರನ್ಯಾ ರಾವ್. ಇಂದಿಗೆ 1 ವರ್ಷ ಕಂಪ್ಲೀಟ್ ಆಗಿರುವಂತಹ ಹಿನ್ನೆಲೆ ಈಗ ಬಿಡುಗಡೆ ಭಾಗ್ಯ ಸಿಕ್ಕಿದೆ ರನ್ಯಾ ರಾವ್ಗೆ. ಈ ಹಿಂದೆ ಕೋರ್ಟ್ನಿಂದ ಮಂಜೂರಾಗಿದ್ದಂತಹ ಜಾಮೀನು ಆದ್ರೆ ಕಾಫಿ ಪೌಸ ಇದ್ದಂತಹ ಹಿನ್ನೆಲೆ ಜೈಲಿನಲ್ಲೇ ಇದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಂತಹ ರನ್ಯಾ ರಾವ್ಗೆ ಇವತ್ತು ಸಂಜೆ ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ. ಇವತ್ತು ಸಂಜೆ ರನ್ಯಾ ರಾವ್ ಬಿಡುಗಡೆ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಇಂದಿಗೆ 1 ವರ್ಷ ಆಗಿರುವಂತಹ ಹಿನ್ನೆಲೆ ಇವತ್ತು ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ. ಅಕ್ರಮವಾಗಿ ಚಿನ್ನ ಸಾಗಣೆ ಕೇಸಲ್ಲಿ ಇವರು ಜೈಲು ಪಾಲಾಗಿದ್ರು. ಅದಾದ ನಂತರ ಬಹಳಷ್ಟು ಬಾರಿ ಬೇಲ್ಗೂ ಕೂಡ ಪ್ರಯತ್ನವನ್ನ ಪಟ್ಟಿದ್ರು. ಅದಾದ ನಂತರ ಬಹಳಷ್ಟು ವಿಚಾರಣೆ ಕೂಡ ನಡೆದಿದೆ. ಏನಾಯ್ತು ಹೇಗಾಯ್ತು ಅಂತ ಹೇಳಿ ಅದರಲ್ಲೂ ಕೂಡ ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ವ್ಯವಹಾರಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಬಯಲಿಗೆ ಬಂತು. ಅದಾದ ನಂತರ ರನ್ಯಾ ರಾವ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಇದೇ ಕೇಸಲ್ಲಿ ಇದೇ ಆರೋಪದಲ್ಲಿ ರನ್ಯಾ ರಾವ್ ಜೈಲು ಪಾಲಾಗಿದ್ರು. 102 ಕೋಟಿ ಚಿನ್ನ ಕಳ್ಳ ಸಾಗಣೆ ಮಾಡಿದಂತ ಆರೋಪದಲ್ಲಿ ಜೈಲು ಪಾಲಾಗಿದ್ರು. ಇದೀಗ ಇವತ್ತು ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ ರನ್ಯಾ ರಾವ್ಗೆ. ಕಳೆದ 1 ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಿನ ವಾಸದಲ್ಲೇ ಇದ್ದಂತಹ ರನ್ಯಾ ರಾವ್ ಇವತ್ತು ಸಂಜೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗೆ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಇವತ್ತು ಅವರ ಪಾಲಿಗೆ ರನ್ಯಾ ರಾವ್ ಪಾಲಿಗೆ ಒಂದು ಒಳ್ಳೆಯ ದಿನ. ಇಂದಿಗೆ 1 ವರ್ಷ ಕಂಪ್ಲೀಟ್ ಆಗಿರುವಂತಹ ಹಿನ್ನೆಲೆ ಇವತ್ತು ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ. ಅದರಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಟಿ ರನ್ಯಾ ರಾವ್ ಈ ಒಂದು ಚಿನ್ನ ಸ್ಮಗ್ಲಿಂಗ್ ವಿಚಾರದಲ್ಲಿ ಬಹಳಷ್ಟು ಸದ್ದು ಮಾಡಿದಂತಹ ಪ್ರಕರಣ ಇದು. ಈ ಒಂದು ಪ್ರಕರಣದಲ್ಲಿ ಎಲ್ಲಿಂದ ಯಾರಿಗೆ ಲಿಂಕ್ ಇದೆ ಅಂತ ಹೇಳಿ ಬಹಳಷ್ಟು ತನಿಖೆ ಕೂಡ ನಡೆದಿತ್ತು. ಪೊಲೀಸರು ಕೂಡ ಈ ತನಿಖೆ ಈ ಒಂದು ಕೇಸನ್ನ ಬೆನ್ನತ್ತಿದ್ರು. ಅದಾದ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೋ ವ್ಯವಹಾರಗಳು ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಯಿತು. ಅದಾದ ನಂತರ ರನ್ಯಾ ರಾವ್ ಜೈಲು ಪಾಲಾಗಿದ್ರು. ಈ ಒಂದು ಕೇಸಲ್ಲಿ ಹಲವು ಬಾರಿ ವಿಚಾರಣೆಗಳು ಕೂಡ ನಡೆದಿದೆ. ಅದಾದ ನಂತರ ಈ ಒಂದು ಸ್ಮಗ್ಲಿಂಗ್ ಅಲ್ಲಿ ನಟಿ ರನ್ಯಾ ರಾವ್ ಕೂಡ ಭಾಗಿಯಾಗಿರುವಂಥದ್ದು, ಇವರು ಕೂಡ ಇದರಲ್ಲಿ ರನ್ಯಾ ರಾವ್ ಪಾತ್ರ ಇರೋದು ಕೂಡ ಪತ್ತೆ ಆಯಿತು. ಅದಾದ ನಂತರ ಈಕೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ರು. ಅದಾದ ನಂತರ 1 ವರ್ಷದ ಕಂಪ್ಲೀಟ್ ಆಗಿರೋ ಹಿನ್ನೆಲೆ ಇವತ್ತು ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇವತ್ತು 1 ವರ್ಷ ಕಂಪ್ಲೀಟ್ ಆಗ್ತಾ ಇರುವಂತ ಹಿನ್ನೆಲೆ ಈಗ ರನ್ಯಾ ರಾವ್ ಅದರಲ್ಲೂ ಕೂಡ ಸ್ಮಗ್ಲಿಂಗ್ ರಾಣಿ ಅಂತಾನೆ ಇವರನ್ನ ಕರೆಯಲಾಗುತ್ತೆ. ಇವತ್ತು ರಿಲೀಸ್ ಆಗ್ತಾ ಇದಾರಂತೆ. ಹಾಗಾಗಿ ಇವತ್ತು ರಿಲೀಸ್ ಆದ್ರೆ ಮತ್ತೆ ವಾಟ್ ನೆಕ್ಸ್ಟ್ ಅಂತಂದ್ರೆ ಮತ್ತೆ ಏನಿರುತ್ತೆ ಪ್ರೊಸೀಜರ್ ಅಂತ? ಈ ಪ್ರೊಸೀಜರು ಮತ್ತೆ ಈ ಒಂದು ಕೇಸ್ ನಲ್ಲಿ ಅವರು ಅಫೇರ್ ಆಗ್ಬೇಕಾಗತ್ತೆ. ಆ ಅಫೇರ್ ಆಗಿ ಈ ಕೇಸ್ ಅನ್ನ ಎದುರಿಸಬೇಕಾಗತ್ತೆ. ಯಾವ ರೀತಿಯಲ್ಲಿ ಅವರು ಇದರಲ್ಲಿ ನಿರಪರಾಧಿ ಅನ್ನುವಂಥದ್ದನ್ನ ಸಾಬೀತು ಮಾಡ್ಬೇಕಾಗತ್ತೆ. ಈಗಾಗಲೇ ಕಾಫಿ ಪೌಸ ಇಂಪೋಸ್ ಮಾಡಿರೋದ್ರಿಂದಾಗಿ ಅವರಿಗೆ 1 ವರ್ಷ ಜೈಲು ಶಿಕ್ಷೆ ಆಗಿತ್ತು. ಆ 1 ವರ್ಷ ಜೈಲು ಶಿಕ್ಷೆಯ ನಂತರ ಸರಿಯಾಗಿ ಇವತ್ತಿಗೆ ಬಿಡುಗಡೆ ಆಗ್ಬೇಕಾಗಿದೆ. ಹಾಗಾಗಿ ಇವತ್ತು ಪರಪ್ಪನಗರ ಜೈಲಿನಿಂದ ಬಿಡುಗಡೆ ಆಗ್ತಾರೆ. ಈ ಮೊದಲೇನೆ ಈ ಪ್ರಕರಣದಲ್ಲಿ ಅವರನ್ನ ಏನು ಬಂಧಿಸಲಾಗಿತ್ತು, ಚಿನ್ನ ಸಾಗಣೆಯ ಕಳ್ಳ ಸಾಗಣೆಯ ಒಂದು ಕೇಸ್ ನಲ್ಲಿ ಬಂಧಿಸಲಾಗಿತ್ತು. ಆ ಪ್ರಕರಣಕ್ಕೆ ಬೇಲ್ ಕೂಡ ಸಿಕ್ಕಿತ್ತು. ಆದ್ರೆ ಆ ಬೇಲ್ ಸಿಕ್ಕಿದ ಕೂಡ್ಲೇನೆ ಅವರ ಮೇಲೆ ಕಾಫಿ ಪೌಸ ಇಂಪೋಸ್ ಅನ್ನ ಮಾಡಲಾಗಿತ್ತು. ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂಡ್ ಪ್ರಿವೆನ್ಷನ್ ಆಫ್ ದಿ ಸ್ಮಗ್ಲಿಂಗ್ ಆಕ್ಟ್ 1974 ಪ್ರಕಾರವಾಗಿ ಅವರನ್ನ 1 ವರ್ಷದ ಕಾಲ ಅಂದ್ರೆ ವಿದೇಶಿ ವಿನಿಮಯ ಸಂರಕ್ಷಣೆ ಕಾಯ್ದೆ ಏನಿದೆ ಅದರಲ್ಲಿ ಕಳ್ಳ ಸಾಗಾಣಿಕೆ ಮಾಡುವಂತ ಒಂದು ತಡೆಗಟ್ಟುವಿಕೆ ಕಾಯ್ದೆಯ ಪ್ರಕಾರವಾಗಿ ಆ ಕಾಯ್ದೆ ಏನಾದ್ರೂ ಇಂಪ್ಲಿಮೆಂಟ್ ಮಾಡಿದ್ರೆ 1 ವರ್ಷ ಜೈಲಲ್ಲಿ ಇರ್ಬೇಕಾಗುತ್ತೆ. ಆ ಒಂದು ಪ್ರಕಾರವಾಗಿನೇ ಅವ್ರ ಮೇಲೆ ಕಾಫಿ ಪೌಸ ಇಂಪೋಸ್ ಮಾಡಿದ್ದು. ಈಗ ಸರಿಯಾಗಿ 1 ವರ್ಷ ಆಗಿದ್ದರಿಂದ ಅವರು ಅದನ್ನ ಇವತ್ತು ಬಿಡುಗಡೆ ಆಗ್ತಾರೆ. ಸುಮಾರು 102 ಕೋಟಿಯಷ್ಟು ಮೌಲ್ಯದ ಚಿನ್ನದ ಕಳ್ಳ ಸಾಗಾಣಿಕೆ ಏನ್ ಮಾಡಿದ್ರು. ಸುಮಾರು 45 ಬಾರಿಯಷ್ಟು ಇವರು ವಿದೇಶಗಳಿಗೆ ಹೋಗಿ ಬಂದಂತದ್ದು. ಅದರಲ್ಲಿ 27 ಕೆಜಿ, 14 ಕೆಜಿ ಈ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಒಂದು ಅಮೌಂಟ್ನ ಚಿನ್ನದ ಕಳ್ಳ ಸಾಗಾಣಿಕೆಯನ್ನು ಮಾಡಿದಂತ ಆರೋಪವನ್ನು ಹೊತ್ಕೊಂಡಿದ್ದಂತ ರನ್ಯಾ ರಾವ್ ಏನಿದ್ದಾರೆ ಅವ್ರ ಮೇಲೆ ಈಗ 1 ವರ್ಷದ ನಂತರ ಬಿಡುಗಡೆ ಆಗ್ತಾ ಇರುವಂತದ್ದು. ಈ ನಂತರದಲ್ಲಿ ಅವ್ರಿಗೆ ಕಾನೂನಿನ ಪ್ರಕಾರವಾಗಿ ಅವ್ರು ಮತ್ತೆ ಅಪೇರ್ ಆಗ್ಬೇಕಾಗತ್ತೆ. ಅವರು ಯಾವ ರೀತಿ ನಿರಪರಾಧಿ ಅನ್ನೋದನ್ನ ಸಾಬೀತು ಮಾಡ್ಕೊಳ್ಳುವಂತ ಅವಕಾಶಗಳು ಕೂಡ ಅವ್ರಿಗೆ ಇರ್ತವೆ.
ರೋಶಿನಿ. ಎಸ್ ಶಿವು, ವಿಶೇಷವಾಗಿ ಇವತ್ತೇನೋ ರಿಲೀಸ್ ಆಗ್ತಾ ಇದಾರೆ, ಹೌದು, ಅದರಲ್ಲೂ ಕೂಡ 1 ವರ್ಷ ಆದ ನಂತರ ರಿಲೀಸ್ ಆಗ್ತಾ ಇದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಷರತ್ತುಗಳನ್ನ ಈಗ ಕೋರ್ಟ್ ಇವ್ರ ಮುಂದೆ ಇಟ್ಟಿರುವಂತದ್ದು, ಅದರಲ್ಲೂ ಕೂಡ ಕೆಲವೊಂದು ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ವ್ಯವಹಾರ ಮಾಡಬಾರ್ದು ಅಥವಾ ದೇಶ ಬಿಟ್ಟು ಹೊರಗೇನೋ ಹೋಗಬಾರ್ದು, ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತಲ್ವಾ, ಹೀಗೆ ಖಂಡಿತವಾಗ್ಲೂ ಅವ್ರಿಗೆ ಈಗ ಅವ್ರ ಮೇಲೆ ಕೇಸ್ ಇರೋದ್ರಿಂದಾಗಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳ್ಳ ಸಾಗಾಣಿಕೆ ಮಾಡ್ತಿದ್ದ ಕೇಸ್ ಇರೋದ್ರಿಂದಾಗಿ ಯಾವುದೇ ರೀತಿಯಲ್ಲಿ ಅವರು ದೇಶ ಬಿಟ್ಟು ಹೋಗುವಂತೆ ಇರೋದಿಲ್ಲ. ಮತ್ತೆ ಅವರ ಪಾಸ್ಪೋರ್ಟ್ ಕೂಡ ಸರೆಂಡರ್ ಮಾಡಬೇಕಾಗತ್ತೆ. ಸೊ ಆ ಒಂದು ಫಾರಿನ್ ಎಕ್ಸ್ಚೇಂಜ್ ನ ಎಲ್ಲ ನಿಯಮಗಳನ್ನ ಮೀರಿರೋದ್ರಿಂದಾಗಿ ಇವ್ರಿಗೆ ದೇಶ ಬಿಟ್ಟು ಹೋಗುವಂತಿಲ್ಲ. ಮತ್ತೆ ಪ್ರತಿಯೊಂದು ಕೇಸ್ಗೂ ಕೂಡ ಹಾಜರಾಗಬೇಕಾಗುತ್ತೆ. ಇದರಲ್ಲಿ ಈಗಾಗ್ಲೇನೆ ಅವ್ರ ವಿರುದ್ಧವಾಗಿ ಸಂಗ್ರಹ ಮಾಡಿರುವಂತಹ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಪ್ರಾಸಿಕ್ಯೂಷನ್ ಪರವಾಗಿ ಮಂಡಿಸಲಾಗುತ್ತೆ. ಕೇಸ್ ಮುಂದುವರಿತದೆ. ಅವ್ರಿಗೆ ಡಿಫೆಂಡ್ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇರ್ತದೆ. ಹಾಗಾಗಿ ಅವರು ಡಿಫೆಂಡ್ ಯಾವ ರೀತಿಲಿ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನೇ ಕೋರ್ಟ್ ಅಲ್ಲಿ ಮಾಡ್ಕೋಬೇಕು. ಸೊ ಸದ್ಯಕ್ಕೆ ಈಗ ಅವರು ಜಾಮೀನ್ ಮೇಲೆ ಅಷ್ಟೇನೆ ಬರ್ತಾರೆ, ಅವ್ರ ಆರೋಪ ಮುಕ್ತ ಆಗುದಿಲ್ಲ. ಅವ್ರ ಮೇಲಿರುವಂತಹ ಆರೋಪವನ್ನ ಅವರು ಡಿಫೆಂಡ್ ಮಾಡ್ಕೋಬೇಕಾಗತ್ತೆ. ಸೊ ಪ್ರಾಸಿಕ್ಯೂಷನ್ ಕೂಡ ಅವ್ರ ಮೇಲಿರೋ ಆರೋಪವನ್ನ ಸಾಬೀತು ಮಾಡ್ಬೇಕಾಗುತ್ತೆ. ನಂತರದಲ್ಲಿ ಕೋರ್ಟ್ ಡಿಸಿಷನ್ ಮಾಡುವಂಥದ್ದು. ಸದ್ಯಕ್ಕೆ ಅವರು ಕಾನೂನಿನ ಪರಿಧಿ ಒಳಗಡೆನೆ ಇರ್ತಾರೆ. ಯಾವುದೇ ರೀತಿಯ ಬೇರೆ ಹೊರಗಡೆ ಹೋಗುವಂಥದ್ದು ಇರೋದಿಲ್ಲ. ರೋಶಿನಿ. ಎಸ್, ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಕಾನೂನಿನ ಕೆಲವೊಂದು ಷರತ್ತುಗಳ ಜೊತೆ ಇವತ್ತು ರನ್ಯಾ ರಾವ್ ಜೈಲಿನಿಂದ ಹೊರಗೆ ಬರ್ತಾ ಇದ್ದಾರೆ. 1 ವರ್ಷ ಆಗಿತ್ತು, ಪರಪ್ಪನಾಗ್ರಹಾರ ಜೈಲಲ್ಲೇ ಇದ್ರು. ಸುಮಾರು 102 ಕೋಟಿ ಚಿನ್ನ ಕಳ್ಳ ಸಾಗಣೆ ಕೇಸಲ್ಲಿ ಆ ಒಂದು ಆರೋಪದ ಅಡಿ ನಟಿ ರನ್ಯಾ ರಾವ್ ಜೈಲು ಪಾಲಾಗಿದ್ರು. ಇವತ್ತು ಈ ಒಂದು ಕೇಸಲ್ಲಿ ಈಕೆ ರಿಲೀಸ್ ಆಗ್ತಾ ಇದ್ದಾರೆ. ಇವತ್ತು ಸಂಜೆ ಜೈಲಿನಿಂದ ಹೊರಗೆ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಆದರೆ ಕೆಲವೊಂದು ಷರತ್ತುಗಳು ಇರುತ್ತೆ. ಅದರಲ್ಲೂ ಕೂಡ ಈಗ ನಮ್ಮ ಪ್ರತಿನಿಧಿ ಹೇಳೋ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ವ್ಯವಹಾರಗಳು ಇತ್ತು, ಎಲ್ಲವೂ ಕೂಡ ಇಲ್ಲೀಗಲ್ ಆಗಿ ನಡೆದಿತ್ತು ಅನ್ನುವಂಥದ್ದು ಈಗಾಗಲೇ ಸಾಬೀತಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ದೇಶ ಬಿಟ್ಟು ಹೋಗೋದು ಅಥವಾ ಬೇರೆ ಏನೋ ಆಗೋದು ಅಥವಾ ಯಾವಾಗೆಲ್ಲ ವಿಚಾರಣೆ ಕರೀತಾರೆ ಅಥವಾ ಅಪೇರೆನ್ಸ್ ಅಂತ ಹೇಳಿ ಫಿಸಿಕಲ್ ಅಪೇರೆನ್ಸ್ ಅನ್ನುವಂಥದ್ದು ಕೂಡ ಭಾಗಿಯಾಗಬೇಕಾಗತ್ತೆ.